ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಯ ಇಂದಿನ ಕ್ವಿಜ್ಗೆ ಸ್ವಾಗತ. ಇವತ್ತು ಒಟ್ಟು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಮತ್ತು ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡೋಣ. ಮೊದಲೇ ಪ್ರಶ್ನೆ ಪ್ರಿಲಿಮ್ಸ್ನಲ್ಲಿ, ಒಂದು ನಿಮಿಷ, ಐ ವಿಲ್ ರೈಟ್ ದ ಡೇಟ್. 27/7/23. ಓಕೆ. ವಿಚ್ ಆರ್ಗನೈಸೇಷನ್ ಕ್ಯಾಲ್ಕುಲೇಟ್ಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫಾರ್ ಇಂಡಿಯಾ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು GDP. GDPಯನ್ನು ಯಾವುದು ಲೆಕ್ಕಾಚಾರ ಮಾಡುತ್ತೆ ಭಾರತದಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾನು ಈಗಾಗಲೇ ನಿಮಗೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ NSO ಅಂತ. NSO ಈಸ್ ಈಕ್ವಲ್ ಟು CSO ಪ್ಲಸ್ NSSO. ಈ ಎರಡು ಸಂಘಟನೆ, ಈ ಒಂದು ಸಂಸ್ಥೆಗಳನ್ನ ಸೇರಿಸ್ಕೊಂಡು NSO ಮಾಡಿದ್ದಾರೆ. ಸೊ ಇದರ ಉತ್ತರ NSO. ತುಂಬ ಸರಳವಾದಂಥ ಪ್ರಶ್ನೆ, ನೇರವಾದಂಥ ಪ್ರಶ್ನೆ. ವೆನ್ ಡಿಪ್ರಿಸಿಯೇಷನ್ ಈಸ್ ಡಿಡಕ್ಟೆಡ್ ಫ್ರಾಮ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ದ ನೆಟ್ ವ್ಯಾಲ್ಯೂ ಈಸ್, ನಾನು ನಿಮಗೆ ಹೇಳಿದ್ದೀನಿ ಈಗಾಗಲೇ, GNP ಬರಬೇಕು ಅಂತ ಅಂದರೆ, ಓಕೆ, GNP ಬರಬೇಕು ಅಂತಂದರೆ ನಾವೇನು ಮಾಡಿರ್ತೀವಿ, GDP ಮೈನಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಮಾಡಿರ್ತೀವಿ. ಓಕೆ. ಇನ್ನು ನಮಗೆ ನೆಟ್ ಬೇಕು ಅಂತ ಅಂದರೆ ಏನು ಮಾಡ್ತೀವಿ, ಓಕೆ, NNP ಅಂತ ಅಂದರೆ GNP ಮೈನಸ್ ಡೆಪ್ರಿಸಿಯೇಷನ್. ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಈ GNP ಒಳಗಡೆ ಡೆಪ್ರಿಸಿಯೇಷನ್ ಅಂತಂದರೆ ಕನ್ನಡದಲ್ಲಿ ಏನು ಹೇಳಿದ್ದೀನಿ ನಿಮಗೆ ಕ್ಲಾಸ್ ಹೇಳುವಾಗ, ಸವಕಳಿ ವೆಚ್ಚ ಅಂತ ಹೇಳಿದ್ದೀನಲ್ಲ. ಸೊ GNP ಒಳಗಡೆ ಡಿಪ್ರಿಸಿಯೇಷನ್ ಕಳೆದ್ರೆ G ಇದ್ದದ್ದು ಹೋಗಿ ಗ್ರಾಸ್ ಇದ್ದದ್ದು ಹೋಗಿ ನೆಟ್ ಆಗುತ್ತೆ. ಸೊ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ನೇರವಾದಂತಹ ಪ್ರಶ್ನೆ. ದ ಡಿಫ್ರೆನ್ಸ್ ಬಿಟ್ವೀನ್ ನಾಮಿನಲ್ ಆ್ಯಂಡ್ ರಿಯಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್, ನಾಮಿನಲು ಮತ್ತು ರಿಯಲ್ GDP ವ್ಯತ್ಯಾಸ ಹೇಳಿದ್ದೀನಿ ನಾನು ನಿಮಗೆ. ನಾಮಿನಲ್ ಅಂತ ಅಂದರೆ ಈ ವರ್ಷದ್ದು, ಉದಾಹರಣೆಗೆ 2023 ಇದೆಯಲ್ಲ, ಈ ವರ್ಷದ್ದು. ರಿಯಲ್ ಅಂತ ಅಂದರೆ ಒಂದು ಬೇಸ್ ಇಯರ್ ಅಂತ ಮಾಡಿರ್ತಾರೆ ಸರ್ಕಾರದವರು, 2011-12 ಈಗ ನಮ್ಮ ಬೇಸ್ ಇಯರ್ ಇದೆ, ಆ ಲೆಕ್ಕಾಚಾರದಲ್ಲಿ ನೋಡ್ತೀವಿ. ಈಗ ಟೊಮೆಟೊ 200 ರೂಪಾಯಿ ಆಗಿತ್ತು ಅಂತ ಅಂದರೆ ಇದು ನಾಮಿನಲ್ GDP ಒಳಗಡೆ 200 ರೂಪಾಯಿ ಹಿಡ್ಕೊಳ್ತೀವಿ. ಬಟ್ ರಿಯಲ್ GDP ಮಾಡುವಾಗ ಏನು ಮಾಡ್ತೀವಿ ಅಂತ ಅಂದರೆ ಅದನ್ನು 2011-12 ಟೈಮ್ನಲ್ಲಿ ಎಷ್ಟು ಬೆಲೆ ಇತ್ತು ಅದ್ರದ್ದು, ಒಂದು 40-50 ರೂಪಾಯಿ ಇತ್ತು ಅಂತಂದರೆ ಆ ಲೆಕ್ಕಾಚಾರದಲ್ಲಿ ಹಿಡ್ಕೊಂಡು ಲೆಕ್ಕ ಮಾಡ್ತೀವಿ. ಸೊ ಇಲ್ಲಿರುವಂತಹ ಸ್ಟೇಟ್ಮೆಂಟ್ಗಳನ್ನ ನಾವು ನೋಡೋಣ. ಮೊದಲನೇದಾಗಿ, ನಾಮಿನಲ್ GDP ಯೂಸಸ್ ಪ್ರೈಸ್ ಲೆವೆಲ್ ಆಫ್ ಸಮ್ ಬೇಸ್ ಇಯರ್. ನಾಮಿನಲ್ GDP ಬೇಸ್ ಇಯರನ್ನು ಹಿಡಿದುಕೊಂಡು ಲೆಕ್ಕ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋ, ಅದು ರಿಯಲ್ GDP. ನಾಮಿನಲ್ GDP ಯೂಸಸ್ ಆ್ಯಕ್ಚುಯಲ್ ಪ್ರೈಸ್ ಲೆವೆಲ್ಸ್ ಅಂತ ಹೇಳ್ತಾ ಇದ್ದಾರೆ ನಾಮಿನಲ್ GDP ಅವರು. ಆ್ಯಕ್ಚುಯಲ್ ಪ್ರೈಸ್ ಅಂತಂದರೆ ಮತ್ತೆ ಅದೇ ಬೇಸ್ ಇಯರ್ದು. ಸೊ ಇದು ಕೂಡ ಅಲ್ಲ. ರಿಯಲ್ GDP ಇನ್ಕ್ಲೂಡ್ ಸರ್ವಿಸಸ್ ಫೈಲ್ ನಾಮಿನಲ್ GDP ಓನ್ಲಿ ಕನ್ಸಿಡರ್ಸ್ ಗೂಡ್ಸ್, ಇದು ಕೂಡ ಅಲ್ಲ. ಓಕೆ, ನನ್ ಆಫ್ ದ ಅಬವ್ ಅಂತ ಇದೆ. ಸೊ ಇದು ಕೂಡ ಅಲ್ಲ. ಒಂದೇ ನಿಮಿಷ, ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಗಡಿಬಿಡಿ ಆಯ್ತು ನಮ್ಮದು ಅಲ್ವಾ. ಎಸ್, ಇದಿದೆ ನೋಡಿ, ಬಿ ಆಪ್ಷನ್ ಇದೆಯಲ್ಲ, ಆ್ಯಕ್ಚುಯಲ್ ಲೆವೆಲ್ ಪ್ರೈಸ್ ಅಂತ ಅಂದರೆ ಈ ವರ್ಷದ್ದು ಆ್ಯಕ್ಚುಯಲ್ ಅಂತ ಇದೆಯಲ್ಲ. ಸೊ 2023ದ್ದು. ಎಸ್, ಅದು ನಾಮಿನಲ್ GDP ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನಿಮಗೆ 2023ರಲ್ಲಿ ನಾಮಿನಲ್ ಅಂತ ಹೇಳಿ. ಇದರ ಉತ್ತರ ಬಿ ಆಗುತ್ತೆ. ಸರಿ, ಈಗ ಮೇನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನಾವು ನೋಡೋಣ. ಏನಿದೆ, ವಾಟ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್? ಮೊದಲನೇ ಪ್ರಶ್ನೆ. ಓಕೆ, 2 ಭಾಗ ಇರುತ್ತೆ ಇದರಲ್ಲಿ, ಇದು ಪಾರ್ಟ್. ನೆಕ್ಸ್ಟ್, ಎಕ್ಸಾಮೈನ್ ದ ಲಿಮಿಟೇಷನ್ಸ್ ಪರ್ಟೈನಿಂಗ್ ಟು ದ GDP ಆಸ್ ಎನ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಫ್ರೇಮ್ವರ್ಕ್ ಆಫ್ ದ ಕಂಟ್ರಿ. ಇದು ಪಾರ್ಟ್ ಬಿ. ಅಂದರೆ ಮೊದಲು GDP ಅಂದರೆ ಏನು ಅಂತ ಬರೀರಿ, ಆಮೇಲೆ ಲಿಮಿಟೇಷನ್ಸ್ ಏನೇನಿದೆ ಅದರದ್ದು, ಈ ಒಂದು GDPಯ ಲಿಮಿಟೇಷನ್ಸ್ ಏನೇನಿದೆ ಅಂತ ಕೇಳ್ತಾ ಇದ್ದಾರೆ. ನಾನು ಅದನ್ನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ನಮ್ಮ ನೋಟ್ಸ್ನಲ್ಲಿ ಇದೆ ನೋಡಿ. ಎಲ್ಲಿ ಅಂತ ಹೇಳಿದ್ರೆ GDP ಆಸ್ ಅ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್, ಪೇಜ್ ನಂಬರ್ 22ರಲ್ಲಿ ನಮ್ಮ ನೋಟ್ಸ್ನಲ್ಲಿ ಕೊಟ್ಟಿದ್ದೀವಿ ನಾವು, ಇಂಗ್ಲೀಷ್ ನೋಟ್ಸ್ನಲ್ಲಿ. ನಾನು ಅದನ್ನೀಗ ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ. ನೋಡಿ, ನೇರವಾಗಿ ಉತ್ತರವನ್ನು ಬರಿತೀನಿ, ನೀವು ಕೂಡ ಇದೇ ರೀತಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಮೊದಲು GDP ಅಂತ ಅಂದರೆ ಏನು? ಒಟ್ಟು ದೇಶೀಯ ಉತ್ಪನ್ನ. ಒಂದು ದೇಶದ ಉತ್ಪನ್ನವನ್ನು ಅಳೆಯುವ ಮಾಪನವಾಗಿ GDPಯನ್ನು ಬಳಸಲಾಗುತ್ತದೆ. ಸರಿ, GDP ಎಂದರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಯಾರಾದ ಫೈನಲ್ ಪ್ರಾಡಕ್ಟ್. ಕನ್ನಡದಲ್ಲಿ ಏನಂತೀವಿ ಫೈನಲ್ ಪ್ರಾಡಕ್ಟ್ಗಳಿಗೆ? ತಯಾರಾದ ವಸ್ತುಗಳ ಮತ್ತು
ಸೇವೆಗಳ ಮಾರುಕಟ್ಟೆ ಬೆಲೆ ಅಂತ ಅನ್ಬೋದು. ಓಕೆ, ಮಾರುಕಟ್ಟೆಯ ಬೆಲೆ. ಸರಿ, ಇದು ಜಿ ಡಿ ಪಿ ಆಯಿತು. ಡೆಫಿನೇಷನ್ ಬರೆದ್ವಿ. ಇದಕ್ಕೆ ನಮಗೆ 1 ಅಥವಾ 1.5 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಅವ್ರು ಕೇಳಿರುವಂಥದ್ದು ಈ ಜಿ ಡಿ ಪಿಗೆ ಲಿಮಿಟೇಷನ್ಗಳು ಏನಿದೆ ಅಂತ ಕೇಳಿದ್ದಾರೆ ಅವರು. ಅಂದರೆ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಜಿ ಡಿ ಪಿ, ಇಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಚಾರ್ಟ್ ರೀತಿ ಬರೆದು ತೋರಿಸ್ತೀನಿ. ನೀವು ಕೂಡ ಜಿ ಡಿ ಪಿಯ ಮಿತಿಗಳು, ಮೊದಲನೇದಾಗಿ ಏನಂತ ಅಂದರೆ ಇದು ಹಣದ ವಹಿವಾಟನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತದೆ. ಏನು ಮಾಡುತ್ತೆ? ಹಣದ ವಹಿವಾಟನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತದೆ. ಓಕೆ, 1ನೇ ಪಾಯಿಂಟು. ಎರಡನೇದು, ಪಾನ್ ಮಸಾಲ ಮದ್ಯದಂತಹ ಹಾನಿಕಾರಕ ವಸ್ತುಗಳ ವ್ಯಾಪಾರದ ಲೆಕ್ಕವು ಇದಕ್ಕೆ ಸೇರಿದೆ. ಓಕೆ, ಆಮೇಲೆ ಗೃಹಿಣಿಯರ ಕೆಲಸದ ಮಾಹಿತಿ ಇಲ್ಲಿಲ್ಲ. ಮತ್ತು ಇನ್ನೊಂದು ನೋಡಿ, ದೇಶದ ಜನತೆಯ ಖುಷಿಯ, ಅವರ ಸಂತಸ, ನೆಮ್ಮದಿಯ ಬಗ್ಗೆ ಮಾಹಿತಿ ಇರುವುದಿಲ್ಲ. ದೇಶದ ಪ್ರಜೆಗಳ ಮಾನಸಿಕ ನೆಮ್ಮದಿ ಬಗ್ಗೆ ಉಲ್ಲೇಖ ಇಲ್ಲ ಅಲ್ವಾ? ಹಾಗೆಯೇ ಪ್ರಜೆಗಳ ಜೀವನಾಧಾರ, ಮೂಲಸೌಕರ್ಯ ಮತ್ತು ಅವರ ಬದುಕಿನ ದರ್ಜೆಯ ಬಗ್ಗೆ, ದರ್ಜೆ ಅಂತಂದರೆ ಸ್ಟ್ಯಾಂಡರ್ಡ್ಸ್, ಅಂದರೆ ಕ್ವಾಲಿಟಿ ಜೀವನವನ್ನು ಮಾಡ್ತಾ ಇದ್ದಾರೋ ಇಲ್ವೋ ಬಗ್ಗೆ ಮಾಹಿತಿ ಇಲ್ಲ ಅಲ್ವಾ? ಹಾಗೆಯೇ ಖರ್ಚನ್ನು ಕೂಡ ಇದು ಉತ್ಪನ್ನವೆಂದು ಪರಿಗಣಿಸುತ್ತದೆ. ಖರ್ಚನ್ನು ಕೂಡ ಇದು ಉತ್ಪನ್ನವೆಂದೇ ಪರಿಗಣಿಸುತ್ತದೆ. ದೇಶದ 90% ಆಸ್ತಿ ಕೇವಲ 10% ಜನರ ಬಳಿ ಸಂಗ್ರಹವಾಗಿದೆ ಅಲ್ವಾ? ಅದು ಕೂಡ ಇದರದೊಂದು ಮಿತಿನೇ, ಅದ್ರ ಬಗ್ಗೆ ಇದೇನು ಹೇಳೋದಿಲ್ಲ. ಅಷ್ಟೇ ಅಲ್ಲದೆ ಪರಿಸರ ಮತ್ತು ಯಾವ್ದು ಬರುತ್ತೆ? ಪರಿಸರ, ಮಾಲಿನ್ಯ, ಆರೋಗ್ಯಗಳ ಲೆಕ್ಕಾಚಾರ ಇಲ್ಲಿಲ್ಲ ಅಲ್ವಾ? ಇವೆಲ್ಲ ಇದರ ಮಿತಿಗಳು, ಸಮಸ್ಯೆಗಳು ಜಿ ಡಿ ಪಿ ಬಗ್ಗೆ ಇರುವಂಥದ್ದು. ಇವೆಲ್ಲವೂ ಕೂಡ ಏನಂತ ಅಂದರೆ ಸಮಸ್ಯೆಗಳು. ಅರ್ಥ ಆಯ್ತಾ? ಸೊ ಇದು 10 ಮಾರ್ಕ್ಸ್ ಬರೆದ್ರೆ ಇಷ್ಟೇ ಸಾಕು. ಓಕೆ, 10 ಮಾರ್ಕ್ಸ್ ಬರೆದ್ರೆ ಇದು ಇಷ್ಟು ಸಾಕು. ಆದರೆ 15 ಮಾರ್ಕ್ಸ್ಗೆ ಅವ್ರು ಕೇಳಿದರೆ ಏನು ಬರೀಬೇಕು ಅಂತ ಅಂದರೆ ಇದಕ್ಕೆ ಮತ್ತೇನೇನು ಪರಿಹಾರ. ಹಾಗಾದರೆ ಜಿ ಡಿ ಪಿಯಿಂದ ನಾವು ಆಚೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಇದನ್ನು ಇಲ್ಲಿ ಏನೇನಿದೆಯೋ ಇದನ್ನೇ ಪಾಸಿಟಿವ್ ಆಗಿ ಬರೆಯೋದು. ಪ್ಲಸ್ ಏನು ಮಾಡಬೇಕು ಅಂತ ಅಂದರೆ, ಉದಾಹರಣೆ ಒಂದು ಎಕ್ಸಾಂಪಲ್ ಅಂತ ಅಂದರೆ ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬರುತ್ತೆ, ಒಂದು ದೇಶದ ಪ್ರಜೆಗಳ ಖುಷಿಯ ಸೂಚ್ಯಂಕ ಅಂತ ಹೇಳಿ. ಆಮೇಲೆ ಗೃಹಿಣಿಯರ ಲೆಕ್ಕವನ್ನು ಕೂಡ ಹಿಡಿಬೇಕು. ಇಲ್ಲಿ ಏನು ನೆಗೆಟಿವ್ ಬರ್ತಿದ್ದೀವಲ್ಲ ಇದನ್ನೇ ಪಾಸಿಟಿವ್ ಆಗಿ ಬರೆದು ಬಿಟ್ಟರೆ ಅದು ಏನಾಗುತ್ತೆ? 15 ಮಾರ್ಕ್ಸ್ನ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ತುಂಬ ಈಸಿ ಇದೆ ಬರೆಯೋದು, UPSCಗೆ ಏನು ಕಷ್ಟ ಇಲ್ಲ. ಓಕೆ, ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬೇಕು ನಿಮ್ಗೆ ಗೊತ್ತಾ ಅಂದರೆ ಏನು ಬರೆಯೋದು? ಸ್ವಲ್ಪ ಅಂಕಿಅಂಶಗಳನ್ನ ಬರೆಯೋದು, ಪರ್ಸಂಟೇಜ್ಗಳನ್ನ, ಎಷ್ಟು ಪರ್ಸಂಟೇಜು ಇದರಿಂದ ಅನುಕೂಲ ಆಗಿದೆ ಹೀಗೆಲ್ಲ. ಇಲ್ಲ ನಾನು ಬರೆದ್ನಲ್ಲ, ಇಲ್ಲಿ ಯಾವುದಿದೆ ಹೇಳಿ? ದೇಶದ 90% ಜನರ ಆಸ್ತಿ ಕೇವಲ 10% ಜನರ ಬಳಿ ಇದೆ ಅಂತ ಬರೆದ್ನಲ್ಲ. ಈ ರೀತಿ ಫ್ಯಾಕ್ಟ್ಸನ್ನು ಬರೆದ್ರೆ ಒಂದು 2-3 ನಿಮಗೆ ಖಂಡಿತವಾಗಲೂ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇದು ಬೇಸಿಕ್. ನಾನೀಗ ಬೇಸಿಕ್ ಆರಂಭ ಮಾಡಿದ್ದೀನಿ.
ಬರ್ತಾ ಬರ್ತಾ ಇದಕ್ಕಿಂತ ಗುಣಮಟ್ಟವಾಗಿ ಉತ್ತರಗಳನ್ನ ಬರೆಯೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲು ಇಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನಮ್ಮದು ಶನಿವಾರ ಟೆಸ್ಟ್ ಇದೆಯಲ್ಲ, ಅವತ್ತು ನಿಮ್ಗೆ ಇದರದ್ದು ಹೆಲ್ಪ್ ಆಗೋದು. ಅವತ್ತು ಇದೇ ರೀತಿ ಬರಿಬೇಕು. ಸರಿ, ನಮಸ್ಕಾರ.